ಎಸ್ ನೋಡಿ, ಇವತ್ತು ಅಧಿವೇಶನದಲ್ಲಿ ನಡೆದಿದ್ದಂತಹ ಆ ಒಂದು ಹೈಡ್ರಾಮಾ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಈಗ ಸಿದ್ದು ಸರ್ಕಾರ ಏನ್ ಮಾಡುತ್ತೆ, ಮುಂದಿನ ಕ್ರಮ ಯಾವ ರೀತಿಯಾಗಿ ತಗೋತಾರೆ? ಅದರಲ್ಲೂ ಕೂಡ ಮತ್ತೊಂದು ಮಾತನ್ನ ಹೇಳಿ ಗವರ್ನರ್ ಅವರು ಅಲ್ಲಿಂದ ಎಕ್ಸಿಟ್ ಆಗ್ಬಿಟ್ರು. ಏನಿಲ್ಲ, ನಮಸ್ಕಾರ, ಸ್ವಾಗತ, ಅದಾದ ನಂತರ ನಮ್ಮ ಸರ್ಕಾರ ಆರ್ಥಿಕ ಅಥವಾ ಬೇರೆ ಎಲ್ಲಾ ಸಮಸ್ಯೆಗೂ ಕೂಡ ನಾವು ಸಿದ್ಧರಾಗಿರ್ತೀವಿ ಅಂತ ಹೇಳಿ ಅಲ್ಲಿಂದ ಗವರ್ನರ್ ಅವರು ಎಕ್ಸಿಟ್ ಆಗ್ಬಿಟ್ರು. ಕೊನೆಗೂ ಕೂಡ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲಾ ಅಂಶಗಳನ್ನ ಆ ಒಂದು ಪಟ್ಟಿಯಲ್ಲಿ ಆ ಒಂದು ಭಾಷಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ರೆಡಿ ಮಾಡಿಕೊಟ್ಟಿತ್ತಲ್ಲ, ಅದೆಲ್ಲವೂ ಕೂಡ ಓದ್ಲೇ ಇಲ್ಲ. ಕೊನೆಗೂ ಕೂಡ ಕೇವಲ 2 ಸಾಲಲ್ಲಿ ಎಲ್ಲವೂ ಕೂಡ ಮುಗಿದು ಹೋಯಿತು. ಅದಾದ ನಂತರ ಶುರುವಾಯಿತು ಅಲ್ಲಿ ಹೈಡ್ರಾಮಾ. ಹೌದು, ಜಂಟಿ ಅಧಿವೇಶನದ ಮೊದಲ ದಿನವೇ ಹೈಡ್ರಾಮಾ ನಡೆದು ಹೋಗಿದೆ. ಕೊನೆಗೂ ಮನರೇಗಾ ಬಗ್ಗೆ ಮಾತನಾಡಿಲ್ಲ ರಾಜ್ಯಪಾಲರು. ಒಂದೇ ಸಾಲಿಗೆ ಸೀಮಿತವಾದಂತಹ ರಾಜ್ಯಪಾಲರ ಭಾಷಣ ಇದು. ಸದನಕ್ಕೆ ಬಂದ್ರು ಹೋದ್ರು ಅಷ್ಟೇ, ಹೆಸರಿಗೆ ಮಾತ್ರ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಕೇವಲ ಫಾರ್ಮ್ಯಾಲಿಟೀಸ್ ಮಾತ್ರ, ಬಂದ್ರು ಹೋದ್ರು ಅನ್ನುವಂಥದ್ದಷ್ಟೇ. ಕೊನೆಗೂ ಸರ್ಕಾರ ಕೊಟ್ಟ ಭಾಷಣ ಓದಿಲ್ಲ ಗವರ್ನರ್ ಅವರು. ವಿಜಿ ರಾಮ್ಜಿ ವಿರೋಧಿಸಿ ನಡೆಯುತ್ತಿರುವಂತಹ ಅಧಿವೇಶನ ಇದು. ಜಿ ರಾಮ್ಜಿ ಅನ್ನುವಂತಹ ಒಂದು ಹೆಸರು ಬದಲಾವಣೆ ಏನಿದೆ, ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಅಧಿವೇಶನವನ್ನ ಕರೆದಿದ್ರು. ಸ್ವಂತ ಭಾಷಣವನ್ನ ಅಷ್ಟೇ ಓದಿದ್ದಾರೆ.